ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ SSY ಮಾಸ್ಟರ್ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ನಾವು ಕಳೆದ ಅವಧಿಯಿಂದ ಏನು ಮಾಡ್ತಾ ಇದ್ದೀವಪ್ಪ ಅಂತ ಕೇಳಿದರೆ ಪೊಸಿಷನಲ್ ಟೆನ್ಸನ್ನು ಮುಗಿಸಿ ಪೊಸೆಷನಲ್ ಟೆನ್ಸ್ಗೆ ಕಾಲು ಹಾಕಿದ್ದೀವಿ. ಇಲ್ಲಿ ಇವತ್ತು ಪ್ರೆಸೆಂಟ್ ಪೊಸೆಷನಲ್ ಟೆನ್ಸ್ ಹೊಂದಿರುವಿಕೆಯನ್ನು ತಿಳಿಸುವ ಕಾಲದಲ್ಲಿ ಕಳೆದ ಅವಧಿಯಲ್ಲಿ ನಾವು ಪಾಸಿಟಿವ್ ಫಾರ್ಮ್ ಹಾಗೂ ನೆಗೆಟಿವ್ ಫಾರ್ಮ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಯಾರು ಇನ್ನೂ ಆ ಕ್ಲಾಸನ್ನು ನೋಡಿಲ್ಲ, ಕ್ಲಾಸ್ ನಂಬರ್ 11 ಅದನ್ನು ನೋಡಿಕೊಂಡು ಇದಕ್ಕೆ ಬಂದರೆ ಇನ್ನೂ ಹೆಚ್ಚಿಗೆ ಅರ್ಥ ಆಗುತ್ತೆ ಅಂತ ಹೇಳೋದ್ರ ಮೂಲಕ ಇವತ್ತಿನ ಒಂದು ಅವಧಿಯನ್ನು ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಕೇಳಿದರೆ ಪ್ರೆಸೆಂಟ್ ಪೊಸೆಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪೊಸೆಷನಲ್ ಟೆನ್ಸ್ ವರ್ತಮಾನದಲ್ಲಿ ಹೊಂದಿರುವಿಕೆಯನ್ನು ತಿಳಿಸುವ ಕಾಲ. ನಿನ್ನೆ ಐ ಹ್ಯಾವ್ ನನ್ನ ಹತ್ತಿರ ಇದೆ, ನನ್ನದು ಇದೆ, ನನಗೆ ಇದ್ದಾರೆ. ವಿ ಹ್ಯಾವ್ ನಮ್ಮ ಹತ್ತಿರ ಇದೆ, ನಮ್ಮದು ಇದೆ, ನಮಗೆ ಇದ್ದಾರೆ. ಯು ಹ್ಯಾವ್ ನಿನ್ನ ಹತ್ತಿರ ಇದೆ, ನಿನ್ನದು ಇದೆ, ನಿನಗೆ ಇದ್ದಾರೆ. ಯು ಹ್ಯಾವ್ ನಿಮ್ಮ ಹತ್ತಿರ ಇದೆ, ನಿಮ್ಮದು ಇದೆ, ನಿಮಗೆ ಇದ್ದಾರೆ. ಹಿ ಹ್ಯಾಸ್ ಅವನ ಹತ್ತಿರ ಇದೆ, ಅವನದು ಇದೆ, ಅವನಿಗೆ ಇದ್ದಾರೆ. ಶಿ ಹ್ಯಾಸ್ ಅವಳ ಹತ್ತಿರ ಇದೆ, ಅವಳದು ಇದೆ, ಅವಳಿಗೆ ಇದ್ದಾರೆ. ಇಟ್ ಹ್ಯಾಸ್ ಅದರದು ಇದೆ, ಅದಕ್ಕೆ ಇವೆ. ದೇ ಹ್ಯಾವ್ ಅವರ ಹತ್ತಿರ ಇದೆ, ಅವರದು ಇದೆ, ಅವರಿಗೆ ಇದ್ದಾರೆ ಅಂತಕ್ಕಂಥದ್ದು ಎಲ್ಲವುಗಳನ್ನು ನೋಡ್ಕೊಂಡು ಬಂದೀವಿ. ಅದರ ಜೊತೆಗೆ ಪಾಸಿಟಿವ್ ಫಾರ್ಮ್ದಲ್ಲಿ ಹೇಗೆ ಸೆಂಟೆನ್ಸ್ ರಚನೆ ಮಾಡಬೇಕು, ಜೊತೆಗೆ ನೆಗೆಟಿವ್ ಫಾರ್ಮ್ದಲ್ಲಿ ಯಾವ ರೀತಿಯಾಗಿ ಎ ಹಾಗೂ ಬಿ ಫಾರ್ಮ್ಗಳಲ್ಲಿ ಒಂದು ಅಥವಾ ಎರಡನೇ ನಿಯಮ ಪ್ರಕಾರ ಹೆಂಗೆ ನಾವು ಸೆಂಟೆನ್ಸನ್ನು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಏನಪ್ಪ ಅಂತ ಕೇಳಿದರೆ ಇಂಟರಾಗೇಟಿವ್ ಫಾರ್ಮ್ ಅಂದ್ರೆ ರೀ ಪ್ರಶ್ನಾರ್ಥಕ ರೂಪ. ಪ್ರಶ್ನಾರ್ಥಕ ರೂಪ ಅಂತ ಹೇಳ್ತೀವಿ. ರೂಲ್ ಏನಿದೆ ಇಲ್ಲಿ, ರೂಲ್ ನೋಡೋಣ. ರೂಲ್ ಹ್ಯಾವ್ ಆರ್ ಹ್ಯಾಸ್, ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಈ ನಿಯಮವನ್ನು ಹಚ್ಕೊಂಡು ನಾವೇನು ಮಾಡಬೇಕಪ್ಪ ಅಂತಂದರೆ ಈಗ ವಾಕ್ಯವನ್ನು ಮಾಡ್ತಾ ಹೋಗಬೇಕು. ಮೊದಲಿಗೆ ನೋಡೋಣ. ನಿನ್ನ ಹತ್ತಿರ ನನ್ನ ಇಂಗ್ಲಿಷ್ ಪುಸ್ತಕ. ಇಂಗ್ಲಿಷ್ ಇಲ್ಲಿಯೂ ಕೂಡ ನಿಯಮ 2 ಮಾಡ್ಕೋಬೇಕಾಗಿದೆ, ಕ್ಷಮೆ ಇರಲಿ. ಇದನ್ನೇ ವಾಕ್ಯ ನೋಡೋಣ. ಆಮೇಲೆ ಇದು ನಿಯಮ 1. ನಿಯಮ 2ನೇದು, ಎರಡನೇ ನಿಯಮ ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬರಬೇಕು ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಇಲ್ಲಿಯೂ ಕೂಡ 2 ನಿಯಮ.
ಹ್ಯಾವ್ ಬಂದಲ್ಲಿ ಡು ಹಚ್ಕೋಬೇಕು, ಹ್ಯಾಸ್ ಬಂದಲ್ಲಿ ಡಸ್ ಹಚ್ಕೊಂಡು ವಾಕ್ಯವನ್ನು ಮಾಡಬೇಕು. ನೋಡೋಣ ಇವಾಗ ಏನಪ್ಪ ಅಂತ ಕೇಳಿದರೆ, ನಿನ್ನ ಹತ್ತಿರ, ನಿನ್ನ ಹತ್ತಿರ, ನನ್ನ, ನನ್ನ, ಇಂಗ್ಲೀಷ್, ಇಂಗ್ಲೀಷ್ ಪುಸ್ತಕ, ಪುಸ್ತಕ ಇದೆಯೇ. ನಿನ್ನ ಹತ್ತಿರ ನನ್ನ ಇಂಗ್ಲೀಷ್ ಪುಸ್ತಕ ಇದೆಯೇ ಅನ್ನತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಇದು ವಾಕ್ಯ. ನಂಬರ್ ಇದೆಯೇ ನಿನ್ನ ಹತ್ತಿರ ಅನ್ನತಕ್ಕಂಥದ್ದು, ಇದೆಯೇ ಮೊದಲು ಬರಬೇಕು. ನಿನ್ನ ಹತ್ತಿರ ಅನ್ನತಕ್ಕಂಥದ್ದು ಇದೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಒಂದು, ನನ್ನ 2, ಇಂಗ್ಲೀಷ್ 3, ಪುಸ್ತಕ 4. ನೋಡ್ರಿ ಇಲ್ಲಿ ಹ್ಯಾವ್ ಆರ್ ಹ್ಯಾಸ್ ಬರಬೇಕು. ಹ್ಯಾವ್ ಒಂದನೇ ನಿಯಮದ ಪ್ರಕಾರ ಹ್ಯಾವ್, ಹ್ಯಾವ್ ಯು. ನೋಡ್ರಿ ನಿನ್ನ ಹತ್ತಿರ, ಯು ಹ್ಯಾವ್ ಬದಲಿಗೆ ಹ್ಯಾವ್ ಯು ಮಾಡ್ಕೋಬೇಕು. ಹ್ಯಾವ್ ಯು ಮೈ, ಮೈ ಇಂಗ್ಲೀಷ್, have you my English, English, have you my English book, have you my English book. ಇದು ಒಂದನೇ ನಿಯಮ. ಈ ನಿಯಮದ ಪ್ರಕಾರ ಹೋಗ್ರಿ, ಇಲ್ಲಿ ಹ್ಯಾವ್ ಬಂದಿದೆ ಅಂದ್ರೆ ಫಸ್ಟಕ್ಕೆ ಡೂ ತೆಗೆದುಕೊಳ್ಬೇಕು. ಡೂ ಸಬ್ಜೆಕ್ಟ್, ಯು ಹ್ಯಾವ್, ಡೂ ಯು ಹ್ಯಾವ್ ಮೈ ಇಂಗ್ಲೀಷ್, ಇಂಗ್ಲೀಷ್ ಬುಕ್, ಡೂ ಯು ಹ್ಯಾವ್ ಮೈ ಇಂಗ್ಲೀಷ್ ಬುಕ್. ಅಂದರೆ ಇದನ್ನು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ, ನಾವು ಒಂದು ವಿಧವಾಗಿರ್ತಕ್ಕಂಥ ಒಂದು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ 2 ನಿಯಮಗಳಲ್ಲಿ ಇದನ್ನು ಮಾಡ್ತೀವಿ. ಇನ್ನು ಮುಂದಿನ ವಾಕ್ಯವನ್ನು ನೋಡೋಣ. ಅವನ ಹತ್ತಿರ, ಅವನ ಹತ್ತಿರ, ಅವನ ಹತ್ತಿರ, ಅವನ ಹತ್ತಿರ ಒಳ್ಳೆಯ, ಒಳ್ಳೆಯ ಕತೆ ಪುಸ್ತಕಗಳು, ಕತೆ ಪುಸ್ತಕಗಳು ಕತೆ ಪುಸ್ತಕಗಳು ಇವೆಯೇ, ಇವೆಯೇ. ಅವನ ಹತ್ತಿರ ಕತೆ ಪುಸ್ತಕಗಳು ಇವೆಯೇ ಅಂತಕ್ಕಂಥದ್ದು ಇಲ್ಲಿ ಅವರ ಹತ್ತಿರ ಇವೆ ಅಥವಾ ಇದೆ ಅನ್ನಲಿಕ್ಕೆ, ಅವನ ಹತ್ತಿರ ಅನ್ನಲಿಕ್ಕೆ ಹಿ ಹ್ಯಾಸ್ ಅಂತ ಹೇಳ್ತೀವಿ. ಇಲ್ಲಿ ಹ್ಯಾಸನ್ನು ಫಸ್ಟ್ ತೆಗೆದುಕೊಳ್ಳಬೇಕು. ಹ್ಯಾಸ್ ಹಿ, ಹ್ಯಾಸ್ ಹಿ ಒಳ್ಳೆಯ ಕತೆ ಪುಸ್ತಕಗಳು, ಗುಡ್, ಗುಡ್ ಸ್ಟೋರಿ, ಸ್ಟೋರಿ ಬುಕ್ಸ್. ನೋಡ್ರಿ ಎಷ್ಟು ಈಜಿ ಇದೆ. ಅವನ ಹತ್ತಿರ ಒಳ್ಳೆಯ ಕತೆ ಪುಸ್ತಕಗಳು ಇವೆ ಅನ್ನೋದಕ್ಕೆ, ಹಾಗೂ ಹ್ಯಾಸ್ ಹಿ ಗುಡ್ ಸ್ಟೋರಿ ಬುಕ್ಸ್ ಬಹಳ ಈಜಿ ಅಂತ ಅನಿಸುತ್ತೆ. ಇನ್ನು 2ನೇ ನಿಯಮ ಪ್ರಕಾರ ಹ್ಯಾಸ್ ಬಂದಿದೆ ಅಂದರೆ ಮೊದಲಿಗೆ ಡಸ್ ತೆಗೆದುಕೊಳ್ಳಬೇಕು. ಡಸ್ ಹಿ ಹ್ಯಾವ್. ಕೇಳ್ಬೋದು ಸರ್ ಇಲ್ಲಿ ಹ್ಯಾಸ್ ಬರ್ಬೋದಲ್ಲ ಅಂತ ಕೇಳ್ಬೋದು, ಆದರೆ ಇಲ್ಲಿ ಡಸ್ ಎಸ್ ಇದಕ್ಕೆ ಬಂದಿದೆ ಅನ್ನೋದರಿಂದ ಇಲ್ಲಿ ಹ್ಯಾವ್ ಬರಬೇಕಾಗತ್ತೆ. ಡಸ್ ಹಿ ಹ್ಯಾವ್ ಸೇಮ್ ಮುಂದಿಂದು ಗುಡ್ ಸ್ಟೋರಿ, ಗುಡ್ ಸ್ಟೋರಿ ಬುಕ್ಸ್ ಅಂತ ಹೇಳ್ತೀವಿ. ಡಸ್ ಹಿ ಹ್ಯಾವ್ ಗುಡ್ ಸ್ಟೋರಿ ಬುಕ್ಸ್, ಡಸ್ ಹಿ ಹ್ಯಾವ್ ಗುಡ್ ಸ್ಟೋರಿ ಬುಕ್ಸ್ ಅಂತ ಹೇಳ್ತೀವಿ. ಇನ್ನು ಮುಂದಿನ ವಾಕ್ಯ ನೋಡ್ರಿ, ಕಾವ್ಯಾಳಿಗೆ, ಕಾವ್ಯಾಳಿಗೆ, ಕಾವ್ಯಾಳಿಗೆ
ಬಹಳ ಕಾವ್ಯಾಳಿಗೆ ಸಹೋದರರು ಸಹೋದರರು ಇದ್ದಾರೆಯೇ ಕಾವ್ಯಾಳಿಗೆ ಇದ್ದಾರೆ ಅನ್ಲಿಕ್ಕೆ ಶಿ ಹ್ಯಾಸ್ ಅಂತ ಓದ್ಬೇಕಾಗುತ್ತೆ. ಇಲ್ಲಿ ಹ್ಯಾಸ್ ಬದಲಿಗೆ ಮೊದಲಿಗೆ ಹ್ಯಾಸ್ ಸಿ ಅಂತ ತಗೋಬೇಕಾದ್ರೆ ಶಿ ಬದಲಿಗೆ ಕಾವ್ಯ ಅಂತ ಬಂದಿದೆ. ಹ್ಯಾಸ್ ಕಾವ್ಯ ಕೆ ಕ್ಯಾಪಿಟಲ್ ಬರಬೇಕು. ಪ್ರನೌನ್ ಹ್ಯಾಸ್ ಕಾವ್ಯ ಎನಿ ಬ್ರದರ್ಸ್, ಯಾಕಂದ್ರೆ ಸಹೋದರರು ಇಲ್ಲಿ ಸಂಖ್ಯೆ ಇತ್ತಪ್ಪ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ನೀವೇನು ಮಾಡ್ಕೋಬೇಕಾದ್ರೆ ನಂಬರ್ ಹಚ್ಕೋಬೇಕು. ಇಲ್ಲಿ ಸಂಖ್ಯೆ ಇರಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ನಿನ್ನ ಹತ್ರ ಹಣ ಇದೆಯೇ ಅಂತ ಕೇಳಬೇಕಾಗಿದೆ. ಡೂ ಯು ಹ್ಯಾವ್ ಎನಿ ಮನಿ ಅಂತ ಕೇಳಬೇಕು. ನಿನ್ನ ಹತ್ರ 10 ರೂಪಾಯಿ ಇವೆ ಅಂತ ಕೇಳಿದ್ರೆ ಡೂ ಯು ಹ್ಯಾವ್ 10 rupees. ನಂಬರ್ ಬಂದಾಗ ಏನು ಮಾಡ್ರಿ, ನಂಬರ್ ತೆಗೆದುಕೊಳ್ರಿ. ಇಲ್ಲಿ ನಂಬರ್ ಸರ್ ಆಗಲೇ ಹೇಳಿದಾಗ ಬಹಳ ಅಂತ ಹೇಳ್ತಿದ್ದೀವಿ, ಹಂಗತ್ತಲ್ಲ. ಇಲ್ಲಿ ಎಣಿಸ್ಲಿಕ್ಕೆ ಬರ್ತಕ್ಕಂಥ ವಸ್ತುಗಳು ನಂಬರಲ್ಲಿ ಇರಲಿಲ್ಲ, ಬಹಳ ಅಂತೂ ಇರಲಿಲ್ಲ, ಕ್ವಾಂಟಿಟಿ ಇರಲಿಲ್ಲ ಅಂತಂದರೆ ಎನಿ ಬಳಸಬೇಕಾಗತ್ತೆ. ಡಸ್ ಕಾವ್ಯ ಹ್ಯಾಸ್ ಕಾವ್ಯ ಎನಿ ಬ್ರದರ್ಸ್ ಅಂತ ಹೇಳ್ತೀವಿ. ಇನ್ನು ಡಸ್ ಹ್ಯಾಸ್ ಬಂದಿದೆ ಅಂದರೆ ಡಸ್ ಕಾವ್ಯ ಹ್ಯಾವ್ ಎನಿ ಬ್ರದರ್ಸ್. ಡಸ್ ಕಾವ್ಯ ಹ್ಯಾವ್ ಎನಿ ಬ್ರದರ್ಸ್. ನೋಡಿ ಮುಂದಿನ ವಾಕ್ಯ, ಅವರದು ಒಂದು ಅಂತ ಹೇಳ್ತೀವಿ ಕೋಚಿಂಗ್ ಸೆಂಟರ್. ಅವರದು ಒಂದು ಕೋಚಿಂಗ್ ಆಗುತ್ತೆ. ಕೋಚಿಂಗ್ ಸೆಂಟರ್ ತರಬೇತಿ ಕೇಂದ್ರ ಅಂತ ಹೇಳ್ತೀವಿ ರೀ. ಕೋಚಿಂಗ್ ಸೆಂಟರ್ ಇದೆಯೇ ನೋಡಿ, ಸೇಮ್ ಅವರದು ಇದೆ ಅನ್ಲಿಕ್ಕೆ ಏನು ಮಾಡ್ತೀವಿ ರೀ, ದೇ ಹ್ಯಾವ್ ಅಂತ ಹೇಳಿ ಬರ್ತೀವಿ. ಬಟ್ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಯಾವುದಿದು ಇಂಟ್ರಾಗೇಟಿವ್ ಆಗಿರೋದ್ರಿಂದ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಇದ್ರೆ ಹ್ಯಾಸ್ ಅನ್ನು ಅಥವಾ ಹ್ಯಾವ್ ಅನ್ನು ಫಸ್ಟ್ ತೆಗೆದುಕೊಳ್ತೀವಿ. ಇಲ್ಲಿ ಹ್ಯಾವ್ ದೇ a coaching center. Have they a coaching center? ಅಥವಾ do they have coaching center? Do they have coaching center? ನೋಡಿ, ಇದೇ ರೀತಿಯಾಗಿ ನೀವೇನು ಮಾಡ್ರಪ್ಪ ಅಂತ ಕೇಳಿದ್ರೆ ಹೆಚ್ಚು ಉದಾಹರಣೆಗಳನ್ನು ಬಳಸ್ತಾ ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಹೋಗ್ರಿ. ಇನ್ನೊಂದು ವಾಕ್ಯವನ್ನು ನೋಡೋಣ. ಅವರದು ಹೆಸರು ತೆಗೆದುಕೊಳ್ಳೋಣ. ರಮೇಶನ ಹತ್ತಿರ
ಅವಳ ರಮೇಶನ ಹತ್ತಿರ ಅವಳ ಪೆನ್ನು ಇದೆಯೇ. ರಮೇಶನ ಹತ್ತಿರ ಅವಳ ಪೆನ್ನು ಇದೆಯೇ ಅಂತಂದ್ರೆ ರಮೇಶನ ಹತ್ತಿರ ಇದೆ ಅನ್ಲಿಕ್ಕೆ ರಮೇಶ್ ಹ್ಯಾಸ್ ಅಂತ ಹೇಳ್ತೀವಿ. ಈಗ ಹ್ಯಾಸ್ ರಮೇಶ್ ನೋಡ್ರಿ, ಅವಳ ಪೆನ್ನು ಹರ್ ಪೆನ್ ಫಿನಿಶ್. ಇನ್ನು ಎರಡನೇ ನಿಯಮ ಡಸ್ ರಮೇಶ್, ಯಾಕಂದ್ರೆ ಹ್ಯಾಸ್ ಬಂದಿದೆಯಲ್ವ, ಡಸ್ ತೆಗೆದುಕೊಳ್ಬೇಕು. ಡಸ್ ರಮೇಶ್ ಹ್ಯಾವ್ ಹರ್ ಪೆನ್. ಡಸ್ ರಮೇಶ್ ಹ್ಯಾವ್ ಹರ್ ಪೆನ್. ನೋಡ್ರಿ, ಈ ರೀತಿಗೆ ಹೆಚ್ಚು ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಉದಾಹರಣೆಗಳನ್ನು ತೆಗೆದುಕೊಳ್ತಾ ನೀವು ಸ್ಟಡಿ ಮಾಡಿರಿ ಅಂತ ಹೇಳ್ತಾ, ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿಕ್ರಿ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ. ಹಾಗೆ ತಿಳಿತಾ ಇದ್ದರೆ, ಕ್ಲಾಸ್ಗಳು ಅರ್ಥ ಆಗ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಾಕ್ಯದ ಪ್ರಕಾರಕ್ಕೆ ಫಾರ್ಮೇಷನ್ಗೆ ಹೋಗೋಣ. ಇಂಟರಾಗೇಟಿವ್ ನೆಗೆಟಿವ್ ಅಂತ ಹೇಳ್ತೀವಿ. ಇಂಟರಾಗೇಟಿವ್ ನೆಗೆಟಿವ್ ಫಾರ್ಮ್. ಇಂಟರಾಗೇಟಿವ್ ನೆಗೆಟಿವ್ ಫಾರ್ಮ್ ಅಂದ್ರೆ ಏನ್ರಿ? ಪ್ರಶ್ನಾರ್ಥಕ ನಕಾರಾತ್ಮಕ ರೂಪ. ನೋಡ್ರಿ, ಇದರ ನಿಯಮ ಇಲ್ಲಿಯೂ ಕೂಡ ಎರಡು ಬರ್ತಾವ. ರೂಲ್ ಒಂದು ಏನ್ರಿ? ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಎರಡನೇ ನಿಯಮ ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್ ನಾಟ್ ಹಚ್ಕೋಬೇಕಾಗುತ್ತೆ ಅಂತ ಹೇಳ್ತೀರಿ. ಇಲ್ಲ, ಡೂ ಮುಂದೆ ಮತ್ತು ಡಸ್ ಮುಂದೆ ನಾಟ್ ಹಚ್ಕೊಳ್ಳೋದ್ರಿಂದ ಸಬ್ಜೆಕ್ಟ್ ಆದ ನಂತರ ನಾಟ್ ಹಚ್ಕೋಬೇಕಾಗುತ್ತೆ. ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಈಗ ಒಂದು ಸೆಂಟೆನ್ಸ್ ನೋಡೋಣ. ನಿಮ್ಮದು ದೊಡ್ಡ ಮನೆ ಇಲ್ಲವೇ? ನಿಮ್ಮದು ದೊಡ್ಡ ಮನೆ ಇಲ್ಲವೇ ಅಂತ ಕೇಳ್ತೀವಿ. ಅಂತಂದರೆ ಇಲ್ಲಿ ನಿಮ್ಮದು ದೊಡ್ಡ ಮನೆ ಇಲ್ಲವೇ ಅನ್ಬೇಕಾದ್ರೆ ನಿಮ್ಮದು ಇದೆ ಅನ್ಲಿಕ್ಕೆ ಯು ಹ್ಯಾವ್ ಅಂತ ಹೇಳ್ತೀವಿ. ನಿಮ್ಮದು ಇಲ್ಲ ಅನ್ನಕ ಯು ಹ್ಯಾವ್ ನೋ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಹ್ಯಾವ್ ಇಲ್ಲಿ ನಾಟ್ ಬದಲಿಗೆ ಏನು ಬಳಸ್ರಿ? ನೋ ಬಳಸ್ರಿ. ನಾಟ್ ಅಲ್ಲ, ಒನ್ ಇಯರ್ ರೂಲ್ದಲ್ಲಿ ನಾಟ್ ಅಲ್ಲ. ಹ್ಯಾವ್ ಯು ನೋ ಬಿಗ್ ಹೌಸ್? ಬಿಗ್ ಹೌಸ್. ನೋಡ್ರಿ, ಇನ್ನು ಎರಡನೇದು ಡೂ ಯು ನಾಟ್ ಹ್ಯಾವ್? ಯಾಕಂದ್ರೆ ಡೂ ಯು ಹ್ಯಾವ್ ನೋ ಅಂತ ಬಳಸ್ಬೋದು, ತಪ್ಪಾಗುತ್ತೆ. ಡೂ ಯು ನಾಟ್ ಹ್ಯಾವ್ ಬಿಗ್
ಹೌಸ್ ಅಂತ ಹೇಳ್ತೀವಿ. ಡೂ ಯು ನಾಟ್ ಹ್ಯಾವ್ ಬಿಗ್ ಹೌಸ್? ನೋಡ್ರಿ, ಮುಂದಿನ ವಾಕ್ಯ ತೆಗೆದುಕೊಳ್ಳೋಣ. ಪ್ರಜ್ವಲನ ಹತ್ತಿರ ರೂಪಾಯಿ ಇಲ್ಲವೇ? ಪ್ರಜ್ವಲನ ಹತ್ತಿರ ₹1,000 ಇಲ್ಲವೇ? ಪ್ರಜ್ವಲನ ಹತ್ತಿರ ಇವೆ, ಪ್ರಜ್ವಲ್ ಹ್ಯಾಸ್ ಅಂತ ಹೇಳ್ತೀವಿ. ಇಲ್ಲಿ ಹ್ಯಾಸ್ ಪ್ರಜ್ವಲ್ ಫಸ್ಟಿಗೆ ತೆಗೆದುಕೊಳ್ಬೇಕಲ್ವಾ? ಹ್ಯಾಸ್ ಪ್ರಜ್ವಲ್ ನೋ. ಪ್ರಜ್ವಲ್ನ ಹತ್ತಿರ ಇಲ್ಲವೇ ಅಂತಾಯಿತು. ₹1,000 rupees. Has ಪ್ರಜ್ವಲ್ ನೋ ₹1,000? ನೋಡ್ರಿ, ಇದೇ ರೀತಿ ಹ್ಯಾಸ್ ಬಂದಿದೆ ಅಂದ್ರೆ ಏನು ತಗೋಬೇಕು? ಇಲ್ಲಿ ಡಸ್ ಅಂತ ತೆಗೆದುಕೋಬೇಕು. ಡಸ್ ಪ್ರಜ್ವಲ್ ನಾಟ್ ಹ್ಯಾವ್ ₹1,000? ಈ ರೀತಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ನಾವು ಏನು ಮಾಡ್ತೀವಿ? ಈ ರೀತಿಯಾಗಿ ಏನು ಮಾಡ್ತೀವಿ ನಾವು ಅಂತ ಕೇಳಿದ್ರೆ ವಾಕ್ಯವನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀವಿ. ಇನ್ನು ಮುಂದಿನ ವಾಕ್ಯವನ್ನು ನೋಡೋಣ. ಕವಿತಾ ಮತ್ತು ಸುಜಾತಾಳಿಗೆ ಕವಿತಾ ಮತ್ತು ಸುಜಾತಾರಿಗೆ ತಂದೆ ತಾಯಿ ಇಲ್ಲವೇ ಅಂತ ಹೇಳ್ತೀವಿ. ನೋಡ್ರಿ, ಎರಡಿದೆ ಇಲ್ಲಿ, ಎರಡು ನಾಮಪದ ಮತ್ತು ಅಂತಿದೆ. ಇದು ಸಿಂಗ್ಯುಲರ್ ಅಲ್ಲ, ಪ್ಲೂರಲ್ ಇದೆ. ಈಗೇನು ಮಾಡ್ಕೋಬೇಕು? ಕವಿತಾ ಆ್ಯಂಡ್ ಸುಜಾತ ಹ್ಯಾವ್ ಅಂತ ತೆಗೆದುಕೊಳ್ಬೇಕು. ಇಲ್ಲಿ ಹ್ಯಾವ್ ತಂದೆ ತಾಯಿ ಅನ್ಲಿಕ್ಕೆ ಪೇರೆಂಟ್ಸ್ ಅಂತ ಹೇಳ್ತೀವಿ. ಹ್ಯಾವ್ ಕವಿತಾ ಆ್ಯಂಡ್ ಸುಜಾತ ನೋ ಪೇರೆಂಟ್ಸ್. ಹ್ಯಾವ್ ಕವಿತಾ ಆ್ಯಂಡ್ ಸುಜಾತ ನೋ ಪೇರೆಂಟ್ಸ್. ಇನ್ನು ಹ್ಯಾವ್ ಬಂದಿದೆ ಅಂದ್ರೆ ಎರಡನೇ ನಿಯಮ ಡೂ ಕವಿತಾ ಆ್ಯಂಡ್ ಸುಜಾತ not have parents. ನೋಡ್ರಿ, ಈ ರೀತಿಯಾಗಿ ಏನು ಮಾಡಬೇಕಪ್ಪ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಬೇಕು. ಇನ್ನೊಂದು ನೋಡೋಣ. ಅದಕ್ಕೆ ಎರಡು ಕೊಂಬುಗಳು
ಅದಕ್ಕೆ 2 ಕೊಂಬುಗಳು ಹಾಗೂ ಒಂದು ಬಾಲ ಇಲ್ಲವೇ? ನೋಡ್ರಿ, ವಾಕ್ಯ ದೊಡ್ಡದು ಅನ್ನಿಸ್ಬೋದು, ಸರಳ ಈಜೆ ಇದೆ. ಅದಕ್ಕೆ ಇಟ್ ಹ್ಯಾಸ್ ಅಂತ ಹೇಳ್ತೀವಿ. ಇಲ್ಲಿ ಹ್ಯಾಸ್ ಇಟ್ ಕೊಂಬುಗಳು ಅನ್ನೋದಕ್ಕೆ ಹಾರ್ನ್ಸ್ ಅಂತ ಹೇಳ್ತೀವಿ. HORNS ಹಾರ್ನ್ಸ್ ಅಂತ ಹೇಳ್ತೀವಿ. ಬಾಲ ಅನ್ಲಿಕ್ಕೆ ಟೇಲ್ ಅಂತ ಹೇಳ್ತೀವಿ. ಬಾಲ ಅನ್ಲಿಕ್ಕೆ ಟೇಲ್, TAL ಈ ಬರ್ತದೆ ಅಂದ್ರೆ ಕತೆ ಅಂತ ಆಗುತ್ತೆ. ಹ್ಯಾಸ್ ಇಟ್ 2 horns and 1 tail. ನೋಡ್ರಿ, ವಾಕ್ಯ ಕನ್ನಡದಲ್ಲಿ ದೊಡ್ಡದು ಅನಿಸುತ್ತೆ, ಆದರೆ ಇಂಗ್ಲೀಷ್ನಲ್ಲಿ ಎಷ್ಟು ಸರಳ. ಅದಕ್ಕೆ 2 ಕೊಂಬುಗಳು ಹಾಗೂ ಒಂದು ಬಾಲ ಇಲ್ಲವೇ? ಇಲ್ಲಿ ನೋ ಅಂತ ಬಳಸಬೇಕು. ಡಸ್ ಇಟ್ ನೋ, ಹ್ಯಾಸ್ ಇಟ್ ನೋ ಅಂತ ಬಳಸಬೇಕು. ಹ್ಯಾಸ್ ಇಟ್ ನೋ 2 horns ಆ್ಯಂಡ್ 1 tail. ಇನ್ನು ಎರಡನೇದು ಡಸ್, ಯಾಕಂದರೆ ಹ್ಯಾಸ್ ಬಂದಿದೆ ಅಲ್ವಾ. ಡಸ್ ಇಟ್ ನಾಟ್ ಹ್ಯಾವ್, ಅದಕ್ಕೆ ಇಲ್ಲವೇ ಅಂತಾಯಿತು. ಡಸ್ ಇಟ್ ನಾಟ್ ಹ್ಯಾವ್ 2 horns 2 horns and 1 tail. ನೋಡ್ರಿ, ಈ ರೀತಿ ಏನಪ್ಪ ಅಂತ ಕೇಳಿದರೆ ವಾಕ್ಯಗಳನ್ನು ಮಾಡ್ತಾ ಹೋಗ್ಬೋದು. ನೀವು ಏನು ಮಾಡ್ರಿ ಅಂದ್ರೆ, ಇವತ್ತು ಒಂದು ಪ್ರಾಕ್ಟೀಸ್ ವರ್ಕ್ಗೆ ಕೊಡ್ತೀನಿ. ನಿಮ್ಮ ಹತ್ತಿರ ಒಂದು ಒಳ್ಳೆಯ ಮೊಬೈಲ್ ಇಲ್ಲವೇ? ಇದನ್ನೇನು ಮಾಡ್ರಪ್ಪ ಅಂತ ಕೇಳಿದರೆ, ಯಾವಾಗಲೂ ನೋಡಿದರೂ ಕೂಡ ಏನು ಮಾಡಪ್ಪ ಅಂತ ಕೇಳಿದ್ರೆ, ನೀವು ಎಂದೇ ನೋಡಲಿ ಯಾವಾಗ ನೋಡಲಿ ಏನು ಮಾಡ್ರಂದ್ರೆ, ಇದರ ಆನ್ಸರನ್ನು 2 ನಿಯಮಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕ್ರಿ, ಬೆಲ್ ಬಟನ್ ಒತ್ತುವುದರ ಮುಖಾಂತರ ನೋಟಿಫಿಕೇಷನ್ ಪಡೀರಿ ಅಂತ ಹೇಳ್ತಾ, ನಿಮ್ಮದು ಏನಾದರೂ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ ಅಂತ ಹೇಳ್ತಾ, ಕ್ಲಾಸ್ ಲೈಕ್ ಆಗ್ತಿದ್ರೆ ತಿಳಿತಿದ್ರೆ ಏನು ಮಾಡಿರಿ, ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ, ಏನು ಮಾಡಪ್ಪ ಅಂತ ಕೇಳಿದ್ರೆ, ಇಲ್ಲಿಯವರೆಗೆ ಎಲ್ಲರೂ ಕ್ಲಾಸನ್ನು ಗಮನವಿಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.